ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅದ್ದೂರಿಯಾಗಿ ಜರುಗಿದ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ. ಬಸವನ ಬಾಗೇವಾಡಿ ಉಪವಿಭಾಗದ ಡಿವೈಎಸ್ಪಿಯಾಗಿ ಬಲ್ಲಪ್ಪ ನಂದಗಾವಿ ಅವರು ವರ್ಗಾವಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಈರಣ್ಣ ಪಟ್ಟಣಶೆಟ್ಟಿ ಅವರು ಮಾತನಾಡುತ್ತಾ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಜನರಲ್ಲಿ ಭದ್ರತೆಯ ಭರವಸೆಯನ್ನು ಮೂಡಿಸಿದರು. ಅಧಿಕಾರದ ಜೊತೆಗೆ ಮಾನವೀಯತೆಯನ್ನು ಉಳಿಸಿಕೊಂಡ ನಿಮ್ಮ ನಡೆ ಜನರ ಹೃದಯ ಗೆದ್ದಿದೆ ಅಂತ ಹೇಳಿದರು. ಹಲವಾರು ಸಂಘಟನೆಯ ಮುಖಂಡರು ಮಾತನಾಡಿ ಬಲ್ಲಪ್ಪ ನಂದಗಾವಿಯವರು ವರ್ಗಾವಣೆಯಾಗ್ತಾ ಇರುವ ಸುದ್ದಿ ಕೇಳಿ ಮನಸ್ಸಿಗೆ ಬೇಸರವಾದರೂ ನಿಮ್ಮ ಮುಂದಿನ ಹುದ್ದೆಯಲ್ಲಿ ಇದೇ ಪ್ರಾಮಾಣಿಕತೆ ಮತ್ತು ಜನಸೇವೆ ಮೂಲಕ ಇನ್ನಷ್ಟು ಹೆಸರು ಮಾಡಲಿ ಅಂತ ಶುಭವನ್ನು ಹಾರೈಸಿದರು. ಸಂದರ್ಭದಲ್ಲಿ ಯಮನಪ್ಪ ಸೋಮನಗಟ್ಟಿ, ಉಮೇಶ್ ಕೌಲಗಿ, ಭರತು ಅಗರ್ವಾಲ್, ಸಂಗಮೇಶ್ ಓಲೇಕಾರ್, ಅರವಿಂದ ಜಾಲೋಡಗಿ, ಅಶೋಕ್ ಚಲವಾದಿ, ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ಊರಿನ ಮುಖಂಡರು, ಹಲವಾರು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಬಂದಿನವಾಜ್ ಕೋಳ್ಯಾಳ್, ಮಹಾಯುದ್ಧ ನ್ಯೂಸ್, ತಾಳಿಕೋಟೆ. ಸೈಡ್ ಸೈಡ್ ನೋಡ್ರಿ ಸರ್ ವರ್ಗಾವಣೆ ಅನ್ನೋದು ಒಂದು ಸ್ವಾಭಾವಿಕ. ಒಂದು ಕೆಲಸದಿಂದ ಮತ್ತೊಂದು ಕೆಲಸದ ಸ್ಥಳಕ್ಕೆ ಹೋಗೋದು ಒಂದು ನಮ್ಮ ಸರ್ಕಾರದ ಒಂದು ಭಾಗ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಒಂದು ಸಂತೋಷನೂ ಆಗ್ತೈತಿ, ಒಂದು ದುಃಖನೂ ಆಗ್ತೈತಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬಸವನ ಬಾಗೇವಾಡಿಯಿಂದ ವರ್ಗಾವಣೆ ಆಗಬೇಕಾದ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ ಜನತೆ, ಈ ಒಂದು ಮತಕ್ಷೇತ್ರದ ಜನತೆ, 268 ಗ್ರಾಮದ ಎಲ್ಲರೂ ನಾನು ನೋಡಿದ್ದೀನಿ. BSI ಕೆಲಸ ಮಾಡಿದ್ದೇನೆ, ನಾನು ಮನೆ ಹೋಗಿ ನಾನು ಎಲ್ಲರೂ ಮಾತಾಡಿಸಿದ ಇಲ್ಲಿ ಅಂತ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ. ಬಹಳ ಸರಳವಾದ್ರೆ ತಪ್ಪಾಗಿಲ್ಲ. ಈ ಸಂದರ್ಭದಲ್ಲಿ ಅವರ ಒಂದು ನಾವು ಅವರ ಮತ್ತು ನಮಗಿರ್ತಕ್ಕಂಥ ಒಡನಾಟ, ನಮ್ಮ ಶಿಕ್ಷಣ ಇಲಾಖೆಯೂ ಕೂಡ ಸಾಕಷ್ಟು ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅಥವಾ ಕ್ರೀಡಾಕೂಟ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಅದರಲ್ಲಿ ಕ್ರಿಕೆಟ್ ಅಂತಕ್ಕಂಥದ್ದು ನಮ್ಮ ದಂಡಾಧಿಕಾರಿಗಳಿಗೂ ಅಷ್ಟೇ ಮತ್ತು ನಮ್ಮ DSP ಸಾಹೇಬರು ಕೂಡ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ ಮತ್ತು ಅದರಷ್ಟೇ ಹುಚ್ಚು ಕೂಡ ಇರ್ತದೆ. ಈ ಒಂದು ಅಧಿಕಾರಿಗಳಿಗೆ ಕ್ರಿಕೆಟ್ ಆಗ್ಬೇಕಂದ್ರೆ ಅವತ್ತಿನ ಆಫೀಸಿಗೆ ಅವರು ರಜೆ ಹಾಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡ್ತಿದ್ರು. ಅದು ಕ್ರಿಕೆಟ್ ನಮ್ಮ ತಹಶೀಲ್ದಾರ್ ಸಾಹೇಬರು ಕೂಡ ಕ್ರಿಕೆಟ್ನಲ್ಲಿ ಬಹಳಷ್ಟು ಅಚ್ಚುಮೆಚ್ಚುವರಿ. ಹಾಗೆ ನಮ್ಮ DSP ಸಾಹೇಬರು ಕೂಡ ಯಾವಾಗ ಭೇಟಿ ಆದ್ರೆ ಕ್ರಿಕೆಟ್ ಅವರು ಸರಿ ಮ್ಯಾಚ್ ಅಂತ ಹೇಳ್ತಿದ್ರು. ಈಗ ಎಲ್ಲರಿಗೂ ಕೂಡ ಈ ಒಂದು ಬಸವನ ಬಾಗೇವಾಡಿಯಲ್ಲಿ 2 ವರ್ಷ ಇವರು ಸೇವೆಯನ್ನು ಸಲ್ಲಿಸಿದ್ರು ಕೂಡ ನಮ್ಗೆ ಏನಪ್ಪ ಅಂದ್ರೆ 2ನೇ ತಿಂಗಳ ಸೇವೆಯನ್ನು ಸಲ್ಲಿಸ ಅನಿಸ್ತದೆ. ಅದಕ್ಕೆ ಅವರ ಒಂದು ಕಾರ್ಯ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ. ಅವರು ಈ ವಿಷಯ ಹೇಳಿದ್ರು ಆಯ್ತು, ಯಾವುದೇ ವಿಷಯ ಹೇಳಿದ್ರು ಕುಲಂಕುಷವಾಗಿ ವಿಚಾರ ಮಾಡದೆ ಆ ಕೆಲಸವನ್ನು ಮಾಡ್ತಿದ್ರು. ಅವರು ಪುಟಕನೆ ಐಸಿ ಅಣ್ಣವ್ರು ಹೇಳ್ಯಾರಂದ್ರೆ ಅದಕ್ಕೆ ಬಡಿಗೆ ತಗೊಳ್ಳಂತ ಕೆಲಸ ಮಾಡ್ತಿದ್ರು. ಐಸಿ ಅಣ್ಣವ್ರು ಹೇಳ್ಯಾರಂದ್ರೆ ಅದನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಮುಂದಿನ ಕೆಲಸಕ್ಕೆ ಹಾಕುವಂತ ಕೆಲಸ ನಂದಗಾವಿ ಅವರು ಇವತ್ತು ಮಾಡಿದ್ದಾರೆ. ಅವ್ರು ನಾವು ಸ್ಮರಿಸುವಂತ ವಿಚಾರದಲ್ಲಿ ಈಗಿದ್ದಂತ ಎಲ್ಲ ಸಹೋದರರು ಇವತ್ತೇನು ಒಂದು ಅವ್ರ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಬಂದು ಅವ್ರು ಬಿಡುಕೊಡೋ ಸಮಾರಂಭಕ್ಕೆ ತಾವೆಲ್ಲ ಬಂದಂತ
ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ಸನ್ಮಾನ್ಯ ನದಗಾವಿ ಅವರು ಬಸವನ ಬಾಗೇವಾಡಿಯಿಂದ ಬಾಲ್ಕಿಗೆ ಹೋಗುವಂತ ಸಮಯದಲ್ಲಿ ಅವರಿಗೆ ಆರೈಕೆಯನ್ನು ಮಾಡಿ ಅಣ್ಣ ಬಸವಣ್ಣನ ಆಶೀರ್ವಾದ ಸದಾ ಇರಲಿ. ಬಸವನ ಬಾಗೇವಾಡಿ ಎಲ್ಲಿ ಹುಟ್ಟಿಂದ ಅಣ್ಣ ಬಸವಣ್ಣನ ದರ್ಶನಕ್ಕೆ ಬರಲಿ ಅನ್ನಂತ ಮಾತನ್ನು ಹೇಳಿ ನಾನು ಹೇಳೋ ಮಾತನ್ನು 2 ವರ್ಷ ಡ್ಯೂಟಿ ಮಾಡಿದ ಮೇಲೆ ನಾ ಈಗ ಈ ಪ್ಲೇಸಲ್ಲಿ ನಿಂತ್ಕೊಂಡು ಆಸ್ ಎ DYSP ಬಸವನ ಬಾಗೇವಾಡಿಗೆ ಇನ್ನೂ ಚಾರ್ಜ್ ಕೊಡ್ತೀನಿ ಸದ್ಯ ಆಗಿ ಹೇಳ್ತೀನಿ. ಬಸವನ ಬಾಗೇವಾಡಿ ನಮ್ದು ಒಂದೇ ಇಲಾಖೆ ಅಲ್ಲ, ಬಸವನ ಬಾಗೇವಾಡಿಯಲ್ಲಿ ಇರುವಂತ ಎಲ್ಲಾ ಜನರ ಮೇಲೆ ಬಸವಣ್ಣನ ಏನು ಒಂದು ಗುಣಗಳದಾವಲ್ಲ ಆ ಜನರಲ್ಲಿ ಇಲ್ಲಿ ಹಾಸು ಹೊಕ್ಕಾಗ್ಯಾವ. ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಸಿಬ್ಬಂದಿಗಳಿಗಾಗಲಿ ಆಫೀಸರ್ಸ್ಗೆಲ್ಲ ಹೇಳ್ತೀನಿ ನಾನು, ಇಲ್ಲಿ ಕೆಲಸ ಮಾಡಿದೀವಿ ಅಂದ್ರ ನಮಗೆ ಮುಂದೆ 4-5 ಪೋಸ್ಟಿಂಗ್ ದೇವ್ರು ಎಷ್ಟು ಪುಣ್ಯ ಕೊಡ್ಬೇಕು ಇಲ್ಲಿ ಕೊಡ್ತಾನೆ. ಎಲ್ಲರೂ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ಸಂಘಟನೆಯವ್ರನ್ನ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ನನ್ನ ಪತ್ರಕರ್ತ ಬಂಧುಗಳು ಮಾರ್ಗದರ್ಶನ ಮಾಡಿದ್ದಾರೆ, ನನ್ನ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಆಮೇಲೆ ನಾನು ಅದೊಂದು ಹೇಳ್ತೀನಿ ಎಲ್ಲರಿಗೂ, ಇವನ್ನ ಸಾರ್ವಜನಿಕರಿಗೂ ಹೇಳ್ತೀನಿ, ನಾನು ಯಾವತ್ತೂ ನಾವು ನಿಮ್ಮೆಲ್ಲರಿಗಿಂತ ನನಗೆ ಅನುಭವ ಕಡಿಮೆ ಐತಿ, ವಯಸ್ಸು ಕಡಿಮೆ ಐತಿ, 35 ನಾನು 31 ಈಗ. ಸೊ ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಯಾವತ್ತೂ ನನಗೆ ಇದು ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು, ಅಥವಾ ನನಗೆ ಎಲ್ಲ ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು. ನನಗೆ ಏನೋ ಗೊತ್ತಿಲ್ಲ ಇದು ಅಂತ ತಿಳ್ಕೊಳಕ್ ಯಾವಾಗ ಹೋಗ್ತೀನಲ್ಲ ನಾನು ಜಾಸ್ತಿ ತಿಳ್ಕೊತೀನಿ. ಅದೇ ರೀತಿ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಬೇಡ, ನಮ್ಮ ಸುತ್ತಮುತ್ತಿರೋರು 4 ಮಂದಿ ಕೇಳೋಣ, ಒಳ್ಳೆ ಕೆಲಸಗಳು ಮಾಡೋಣ. ಬಸವನ ನಾಡಿನಲ್ಲಿ ನಾವು ಈಗ ಬಸವನ ಯಾವ ಒಂದು ಪಥದಲ್ಲಿ ನಡೆದಿದ್ರು ಆ ಒಂದು ಆಚಾರ ವಿಚಾರಗಳನ್ನ ನಮ್ಮೆಲ್ಲರಲ್ಲಿ ನಾವು ಮೈಗೂಡಿಸ್ಕೊಳ್ಳೋಣ ಮತ್ತು ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ಶ್ರೀಮತಿ ಅವರಿಗೆ ಹಾಗೂ ಬಲಬಾನ ಸರ್ ಇನ್ನು ಈ ರೀತಿ ನಮ್ಮ ಅವಿನಾಭ ಸಂಬಂಧ ಇನ್ನು ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ತವ್ಯದ ಸಮಯದಲ್ಲಿ ಬಲಬಾನ ಸರ್ ಅವರಿಗೆ ನಾವು ಹೇಳೋದು ಏನೂ ಇಲ್ಲ.